ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 48ನೇ ಸರ್ಗ ನಿನ್ನೆ ಮುಕ್ತಾಯ ಕಂಡಿತ್ತು. ಇಂದ್ರಜಿತ್ ಹನುಮಂತನನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿ ತನ್ನ ತಂದೆಯಾದ ರಾವಣನ ಕಡೆ ಆತನನ್ನು ಕರ್ಕೊಂಡು ಹೋಗಿದ್ದನ್ನು ನಾವು ಶ್ರವಣ ಮಾಡಿದ್ವಿ. ರಾವಣ ತನ್ನ ಮಂತ್ರಿಗಳ ಮೂಲಕ ಕೇಳಿಸಿದ, ನೀನು ಯಾರು, ಯಾತಕ್ಕಾಗಿ ಇಲ್ಲಿಗೆ ಬಂದಿದ್ದಿ ಅಂತ ಕೇಳಿಸಿದ. ನಿವೇದಯಾಮಾಸ ಹರೀಶ್ವರಸ್ಯ ದೂತಸ್ತಕಾಶಾದಹಂ ಆಗತೋಸ್ಮಿ, ನಾನು ಕಪಿಗಳ ರಾಜನಾದಂಥ ಸುಗ್ರೀವನ ದೂತ, ನಾನು ಅವನ ಕಡೆಯಿಂದ ಇಲ್ಲಿಗೆ ಬಂದಿದ್ದೇನೆ ಅನ್ನುವ ತನ್ನ ವಾಸ್ತವ ಸಮಾಚಾರವನ್ನು ಹನುಮಂತ ಆ ರಾವಣನ ಮುಂದೆ ನಿವೇದನೆ ಮಾಡಿಕೊಂಡ. ತತಸ್ಥ ಕರ್ಮಣ ತಸ್ಯ ವಿಸ್ಮಿತೋ ಭೀಮ ವಿಕ್ರಮಃ ಹನುಮಾನ್ ರೋಷತಾಮ್ರಾಕ್ಷೋ ರಕ್ಷೋಧಿಪಮವೈಕ್ಷತ ಭ್ರಾಜಮಾನಂ ಮಹಾರ್ಹೇಣ ಕಾಂಚನೇನ ವಿರಾಜತ ಮುಕ್ತಾಜಾಲಾವೃತೇನಾಥ ಮುಕುಟೇನ ಮಹಾದ್ಯುತಿಂ ವಜ್ರ ಸಂಯೋಗ ಸಂಯುಕ್ತೈರ್ಮಹಾರ್ಹ ಮಣಿವಿಗ್ರಹೈಃ ಹೇಮೈರಾಭರಣೈಶ್ಚಿತ್ರೈಃ ಮನಸೇವ ಪ್ರಕಲ್ಪಿತೈಃ ಮಹಾರ್ಹ ಕ್ಷೌಮ ಸಂವೀತಂ ರಕ್ತಚಂದನರೂಷಿತಂ ಸ್ವನಯುಕ್ತಂ ವಿಚಿತ್ರಾಭಿರ್ವಿವಿಧಾಭಿಶ್ಚ ಭಕ್ತಿಭಿಃ ವಿವೃತೈಃ ದರ್ಶನೀಯೈಶ್ಚ ರಕ್ತಾಕ್ಷೈರ್ಭೀಮದರ್ಶನೈಃ ದೀಪ್ತತೀಕ್ಷ್ಣಮಹಾದಂಷ್ಟ್ರೈಃ ಪ್ರಳಂಬ ದಶನಚ್ಛದೈಃ ಶಿರೋಭಿರ್ದಶಭಿರ್ವೀರಂ ಭಾಜಮಾನಂ ಮಹೌಜಸಂ ನಾನಾವ್ಯಾಲಸಮಾಕೀರ್ಣೈಃ ಶಿಖರೈರಿವ ಮಂದರಂ ನೀಲಾಂಜನ ಜಯಪ್ರಖ್ಯಂ ಹರಿಣೋರಸಿ ಹಾರೇಣೋರಸಿ ರಾಜತ ಪೂರ್ಣಚಂದ್ರಾಭವಕ್ತ್ರೇಣ ಸಬಲಾಕಮಿವಾಂಬುದಂ ಬಾಹುಭಿರ್ಬದ್ಧಕೇಯೂರೈಃ ಚಂದನೋತ್ತಮರೂಷಿತೈಃ ಭ್ರಾಜಮಾನಾಂಗದೈಃ ಪೀನೈಃ ಪಂಚಶೀರ್ಷೈರಿವೋರಗೈಃ ಮಹತಿ ಸ್ಫಾಟಿಕೆ ಚಿತ್ರೆ ರತ್ನಸಂಯೋಗ ಸಂಸ್ಕೃತೆ ಉತ್ತಮಾಸ್ತರಣಾಸ್ತೀರ್ಣೆ ಸೂಪವಿಷ್ಟಂ ವರಾಸನೆ ಅಲಂಕೃತಾಭಿರತ್ಯರ್ಥಂ ಪ್ರಮದಾಭಿಸ್ತಮಂತತಃ ವಾಲವ್ಯಜನಹಸ್ತಾಭಿಃ ಆರಾತ್ ಸಮುಪಸೇವಿತಂ ದುರ್ಧರೇಣ ಪ್ರಹಸ್ತೇನ ಮಹಾಪಾರ್ಶ್ವೇನ ರಕ್ಷಸ ಮಂತ್ರಿಭಿರ್ಮಂತ್ರತತ್ವಜ್ಞೈಃ ನಿಕುಂಭೇನ ಚ ಮಂತ್ರಿಣ. ಸರ್ವಾಲಂಕಾರ ಭೂಷಿತನಂತ ರಾವಣನನ್ನು ಹನುಮಂತ ನೋಡಿದ. ಅವನ ಪಕ್ಕದಲ್ಲಿ ಅಲಂಕೃತರಾದಂಥ ಸೇವಕಿಯರು ಅವನಿಗೆ ಚಾಮರದ ಸೇವೆಯನ್ನು ನಡೆಸ್ತಾ ಇದ್ರು. ದುರ್ಧರ, ಪ್ರಹಸ್ತ, ಮಹಾಪಾರ್ಶ್ವ, ನಿಕುಂಭ ಮೊದಲಾದಂಥ ಮಂತ್ರಿಗಳು ಅವನ ಪಕ್ಕದಲ್ಲಿ ನಿಂತ್ಕೊಂಡು ಆತನ ಆಜ್ಞೆಗಾಗಿ ಕಾಯುತ್ತಿದ್ರು. ಸುಖೋಪವಿಷ್ಟಂ ರಕ್ಷೋಭಿರ್ಚತುರ್ಭಿರ್ಬಲದರ್ಪಿತೈಃ ಕೃತ್ಸ್ರಂ ಪರಿವೃತಂ ಲೋಕಂ ಚತುರ್ಭಿರಿವ ಸಾಗರೈಃ ಸಚಿವೈರ್ಮಂತ್ರತತ್ವಜ್ಞೈಃ ಅನ್ಯೈಶ್ಚ ಶುಭಬುದ್ಧಿಭಿಃ ಅನ್ವಾಸ್ಯಮಾನಂ ರಕ್ಷೋಭಿಃ ಸುರೈರಿವ ಸುರೇಶ್ವರಂ ಅಪಶ್ಯದ್ರಾಕ್ಷಸಪತಿಂ ಹನುಮಾನ್ ಅತಿ ತೇಜಸಂ ವಿಷ್ಠಿತಂ ಮೇರುಶಿಖರೆ ಸತೋಜಮಿವ ತೋಜನಂ ತತೈಃ ಸಂಪೀಡ್ಯಮಾನೋಪಿ ರಕ್ಷೋಭಿರ್ಭೀಮವಿಕ್ರಮೈಃ ವಿಸ್ಮಯಂ ಪರಮಂ ಗತ್ವಾ ರಕ್ಷೋಧಿಪಂ ಅವೈಕ್ಷತ ಭ್ರಾಜಮಾನಂ ತತೋ ದೃಷ್ಟ್ವಾ ಹನುಮಾನ್ ರಾಕ್ಷಸೇಶ್ವರಂ ಮನಸಾ ಚಿಂತಯಾಮಾಸ ತೇಜಸಾ ತಸ್ಯ ಮೋಹಿತಃ ಅಹೋ ರೂಪಂ ಅಹೋ ಧೈರ್ಯಂ ಅಹೋ ಸಪ್ತಂ ಅಹೋ ದ್ಯುತಿಃ ಅಹೋ ರಾಕ್ಷಸರಾಜಸ್ಯ ಸರ್ವಲಕ್ಷಣಯುಕ್ತತಾ. ಹನುಮಂತ ಆ ರಾವಣನನ್ನು ನೋಡಿ ಮೆಚ್ಚಿನಂತೆ. ಶತ್ರುವಾದ್ರೂ ಅವನ ವೈಭವ, ಅವನ ರೂಪ ಇದನ್ನೆಲ್ಲ ನೋಡಿ ಮೆಚ್ಚಿದಂತೆ. ಅಹೋ ರೂಪಂ, ಎಂಥ ರೂಪ ಇದು. ಅಹೋ ಧೈರ್ಯಂ, ಎಂಥ ನಿಲುವು, ಎಂಥ ವ್ಯಕ್ತಿತ್ವ ಇದು. ಅಹೋ ಸತ್ವಂ, ಒಳಗಿನ ವ್ಯಕ್ತಿತ್ವ. ಅಹೋ ದ್ಯುತಿ, ಮುಖದ ಮೇಲಿನ ಕಳೆ. ಅಹೋ ರಾಕ್ಷಸರಾಜಸ್ಯ ಸರ್ವಲಕ್ಷಣಯುಕ್ತತಾ, ಸರ್ವಾಂಗ ಸುಂದರನಾದವನು ಈ ರಾಕ್ಷಸರಾಜ. ಯದ್ಯಧರ್ಮೋ ನ ಬಲವಾನ್ ಸ್ಯಾದಯಂ ರಾಕ್ಷಸೇಶ್ವರ ಸ್ಯಾದಯಂ ಸುರಲೋಕಸ್ಯ ಸಶಕ್ರಸ್ಯಾಪಿ ರಕ್ಷಿತ. ಒಂದೇ ಈತನಲ್ಲಿರುವಂಥ ಕೊರತೆ ಅಂದರೆ ಈತ ಅಧಾರ್ಮಿಕ. ಈತ ಅಧಾರ್ಮಿಕ ಒಂದು ವೇಳೆ ಆಗಿಲ್ಲದಿದ್ದರೆ ಈತ ಇಡೀ ಜಗತ್ತಿಗೂ ಪಾಲಕನಾಗಿರ್ತಿದ್ದ. ಇಂದ್ರನಿಗೇನು, ಇಂದ್ರನಿಂದ ಸಮೇತನಾದಂಥ ಇಡೀ ಜಗತ್ತಿಗೂ ಈತ ರಕ್ಷಕನಾಗಿರ್ತಿದ್ದ. ಆದರೆ ಅಧಾರ್ಮಿಕನಾಗಿರೋದ್ರಿಂದ ಇವನಿಗೆ ಅಂಥ ಉನ್ನತವಾದಂಥ ಪದವಿ ದೊರೆತಿಲ್ಲ. ಅದೊಂದೇ ಈತನಲ್ಲಿ ಇರುವಂಥ ಕೊರತೆ.
ಯದ್ಯಧರ್ಮೋ ನ ಬಲವಾನ್. ಅಧರ್ಮದಲ್ಲಿ ಆಸಕ್ತಿ ಒಂದು ವೇಳೆ ಈತನಿಗೆ ಇಲ್ಲದೇ ಇದ್ರೆ ಇಡೀ ಜಗತ್ತಿಗೆ ಈತ ಅಧಿಪತಿ ಆಗ್ತಿದ್ದ ಅಂತ ಹನುಮಂತ ಆಲೋಚನೆ ಮಾಡಿದ. ಅಸ್ಯ ಕ್ರೂರೈರ್ ನೃಶಂಸೈಶ್ಚ ಕರ್ಮಭಿರ್ಲೋಕಕುತ್ಸಿತೈ ತೇನ ಬಿದ್ಯತಿ ಖಲ್ವಸ್ಮಾತ್ ಲೋಕಾಹ ಸಾಮರ ದಾನವಾಹ. ಏನ್ ಮಾಡೋದು, ಇಂಥ ಸುಂದರವಾದಂಥ ವ್ಯಕ್ತಿತ್ವ ಇದ್ರೂ ಇವನ ಕೆಟ್ಟ ಕರ್ಮಗಳ ಮೂಲಕವಾಗಿ ಇಡೀ ಜಗತ್ತು ಈತನನ್ನು ನೋಡಿ ಭಯ ಪಡ್ತಿದೆ. ಹಾಗಾಗಿ ಅವನಿಗೆ ರಾವಣ ಅಂತ ಹೆಸರು ಬಂದಿತ್ತು. ರಾವಯತೀತಿ ರಾವಣ, ಇಡೀ ಜಗತ್ತನ್ನು ನಡುಗಿಸುವವನಾದ ಕಾರಣದಿಂದ ಅವನಿಗೆ ರಾವಣ ಅಂತ ಹೆಸರು. ಅಯಂ ಹಿ ಉತ್ಸಾಹತೆ ಕ್ರುದ್ಧ ಕರ್ತುಮೇಕಾರಣವಂ ಜಗತ್ ಇತಿ ಚಿಂತಾಂ ಬಹುವಿಧ ಮಕರೋನ್ಮತಿಮಾಂ ಹರಿಹಿ ದೃಷ್ಟ್ವಾ ರಾಕ್ಷಸರಾಜಸ್ಯ ಪ್ರಭಾವಂ ಅಮಿತೌತಿ ಸಹ. ಒಂದು ವೇಳೆ ಈತೇನಾದರೂ ಕುಪಿತನಾದರೆ ಇಡೀ ಜಗತ್ತನ್ನೆಲ್ಲ ಸಮುದ್ರದಲ್ಲಿ ಮುಳುಗಿಸಿ ಬಿಡುವಷ್ಟು ಶಕ್ತಿ ಈತನಿಗಿದೆ. ಈಗ ಹನುಮಂತ ಆ ರಾವಣನ ಬಗ್ಗೆ, ಆತನ ಪ್ರಭಾವದ ಬಗ್ಗೆ ಮೆಚ್ಚುಗೆ ತನ್ನ ಮನಸ್ಸಿನಲ್ಲಿ ವ್ಯಕ್ತ ಮಾಡಿಕೊಂಡ. ಸಮುದ್ವೀಕ್ಷ ಮಹಾಬಾಹು ಪಿಂಗಾಕ್ಷಂ ಪುರತಸ್ಥಿತಂ ಕೋಪೇನ ಮಹತಾವಿಷ್ಟೋ ರಾವಣೋ ಲೋಕರಾವಣ ಶಂಕಾ ಹತಾತ್ಮ ದಧ್ಯೌಸ ಕಪೀಂದ್ರಂ ತೇಜಸಾವೃತಂ ಕಿಮೇಶ ಭಗವಾನ್ ನಂದಿ ಭವೇತ್ ಸಾಕ್ಷಾದಿಹಾಗತಃ ಯೇನ ಶಪ್ತೋಸ್ಮಿ ಕೈಲಾಸೆ ಮಯಾ ಸಂಚಾಲಿತೆ ಪುರ ಸ್ವಯಂ ವಾನರಮೂರ್ತಿ ಸ್ಯಾತ್ ಕಿಂಚಿದ್ ಬಾಣೋಪಿ ವಾಸುರಃ. ಈ ಕಡೆ ರಾವಣ ಆ ಹನುಮಂತನ ನೋಡಿದಾಗ ಅವನಿಗೇನು ಅನಿಸ್ತು, ತನ್ನ ಮುಂಭಾಗದಲ್ಲಿ ಕುತ್ಕೊಂಡಿದ್ದ, ಕಂದು ಬಣ್ಣದ ಕೆಂಬಣ್ಣದ ಕಣ್ಣುಗಳು ಆ ಹನುಮಂತನಿಗೆ. ಅವನನ್ನು ನೋಡಿ ಈಗ ಆಲೋಚನೆ ಮಾಡಿದಂತೆ, ಇವನೇನಾದರೂ ನಂದೀಶ್ವರನೇ ಇಲ್ಲಿಗೆ ಬಂದಿದ್ದಾನೋ ಹೇಗೆ. ನಂದೀಶ್ವರನನ್ನು ನಾನು ಹಿಂದೊಮ್ಮೆ ಅಪಹಾಸ ಮಾಡಿದ್ದೆ. ಕೈಲಾಸಗಿರಿಯನ್ನು ಅಲುಗಾಡಿಸ್ಲಿಕ್ಕೆ ಹೋದಾಗ ಅಲ್ಲಿ ನಂದೀಶ್ವರನು ನನಗೆ ಭೇಟಿಯಾಗಿದ್ದ. ಆ ನಂದೀಶ್ವರನ ಅವನ ಮುಖ ವಿಚಿತ್ರವಾಗಿದ್ದದ್ದನ್ನು ನೋಡಿ ನಾನು ಅವನಿಗೆ ಅಪಹಾಸ ಮಾಡಿದ್ದೆ. ಕಪಿಮುಖ ನೀನು ಅಂತ ಅಪಹಾಸ ಮಾಡಿದ್ದೆ. ಕಪಿಗಳಿಂದಲೇ ನೀನು ನಾಶ ಹೊಂದುತ್ತಿ ಅಂತ ಅವತ್ತು ನಮಗೆ ಶಾಪ ಕೊಟ್ಟಿದ್ದ. ಅವನೇನಾದರೂ ಶಾಪವನ್ನು ಸತ್ಯ ಮಾಡಲಿಕ್ಕಾಗಿ ತಾನೇ ಕಪಿ ರೂಪವನ್ನೇನಾದರೂ ತಾಳಿ ಬಂದಿದ್ದಾನೋ ಹೇಗೆ. ಅಥವಾ ಬಾಣಾಸುರನನ್ನು ಈತ ಹಿಂದೆ ಸೋಲಿಸಿದ್ದ. ಆ ಬಾಣಾಸುರ ಏನಾದರೂ ಪ್ರತೀಕಾರ ಮಾಡುವ ಕಾರಣಕ್ಕಾಗಿ ಕಪಿ ರೂಪವನ್ನು ತಾಳಿ ಇಲ್ಲಿ ಬಂದನೋ ಹೇಗೆ. ಸರಾಜ ರೋಷತಾಮ್ರಾಕ್ಷ ಪ್ರಶಸ್ತಂ ಮಂತ್ರಿ ಸತ್ತಮಂ ಕಾಲಯುಕ್ತಮುವಾಚೇದಂ ವಚೋ ವಿಪುಲವರ್ಥವತ್ ದುರಾತ್ಮ ಪೃಚ್ಛತಾಮೇಶಃ ಕುತಃ ಕಿಂವಾಸ್ಯ ಕಾರಣಂ ವನಭಂಗೇ ಚ ಕೋಶ್ಚಾರ್ಥೋ ರಾಕ್ಷಸಾನಾಂ ಚ ತರ್ಜನೆ ಮತ್ಪುರಿ ಮಪ್ರಧೃಶ್ಯಾಂ ವಾ ಆಗಮನೆ ಕಿಂ ಪ್ರಯೋಜನಂ ಆಯೋಧನೆ ವಾ ಕಿಂ ಕಾರ್ಯಂ ಪೃಚ್ಛತಾಮೇಶ ದುರ್ಮತಿ. ರಾವಣ ತನ್ನ ಪಕ್ಕದಲ್ಲಿದ್ದಂತಹ ಪ್ರಹಸ್ತನಿಗೆ ಹೇಳಿದ. ಹಿಂದಿನ ಸರ್ಗದಲ್ಲಿ ಬಂದಿದ್ದು ಸಂಕ್ಷಿಪ್ತವಾದ ಕಥೆ. ಕೇಳುವಂತ ರಾವಣ ಆಜ್ಞಾಪನೆ ಮಾಡಿದ, ಮಂತ್ರಿ ಕೇಳಿದ, ಹನುಮಂತ ಉತ್ತರ ಕೊಟ್ಟ ಅಂತ ಸಂಕ್ಷಿಪ್ತವಾಗಿ ಬಂದಿತ್ತು. ಇಲ್ಲಿ ಅದರ ವಿವರಣೆ. ದುರಾತ್ಮ, ಈ ದುಷ್ಟನಾದಂಥ ಈ ಕಪಿಯನ್ನ ಪ್ರಶ್ನೆ ಮಾಡು. ಕಿಂವಾಸ್ತ ಕಾರಣಂ, ನಮ್ಮ ವನವನ್ನೆಲ್ಲ ಧ್ವಂಸ ಮಾಡಿದ್ನಲ್ಲ ಅದಕ್ಕೇನು ಕಾರಣ. ಮತ್ತು ಸೀತೆಗೆ ರಕ್ಷಕರಾಗಿದ್ದಂತಹ ರಾಕ್ಷಸಿಯರಿಗೆಲ್ಲ ಇದು ಭಯಪಡ್ತಿದ್ನಲ್ಲ ಅದಕ್ಕೇನು ಕಾರಣ. ರಾಕ್ಷಸೀನಾಂಶ ತರ್ಜನೆ, ಯಾರೂ ಕಾಲಿಡಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ನನ್ನ ಲಂಕಾನಗರಕ್ಕೆ ಈತ ಕಾಲಿಟ್ನಲ್ಲ ಅದಕ್ಕೇನು ಕಾರಣ. ನಮ್ಮ ಇಷ್ಟೆಲ್ಲ ಸೈನ್ಯವನ್ನು ಈಗ ಧ್ವಂಸ ಮಾಡಿದ್ನಲ್ಲ ಅದಕ್ಕೇನು ಕಾರಣ ಅಂತ ಕೇಳು. ರಾವಣಸ್ಯ ವಚಷ್ಟುತ್ವ ಪ್ರಹಸ್ತೋ ವಾಕ್ಯಮಬ್ರವೀತ್ ಕ್ಷಮಾಸ್ವಸಿ ಹಿ ಭದ್ರಂತೆ ನಭೀ ಕಾರ್ಯ ತ್ವಯಾಕಪೆ ಇದಿ ತಾವತ್ತಮಿಂದ್ರೇಣ ಪ್ರೇಷಿತೋ ರಾವಣಾಲಯಂ ತತ್ವಮಾಖ್ಯಾಹಿ ಮಾಭೂತ್ತೆ ಭಯಂ ವಾನರ ಮೋಕ್ಷಸೆ ಇದಿ ವೈಶ್ರವಣಸ್ಯ ತ್ವಂ ಯಮಸ್ಯ ವರುಣಸ್ಯ ಚ ಚಾರರೂಪಮಿದಂ ಕೃತ್ವಾ ಪ್ರವಿಷ್ಟೋನಃ ಪುರೀಮಿಮಾಂ ವಿಷ್ಣುನಾ ಪ್ರೇಷಿತೋ ವಾಪಿ ದೂತೋ ವಿಧೇಯಕಾಂಕ್ಷಿಣಾ ನಹಿತೆ ವಾನರಂ ತೇಜೋ ರೂಪಮಾತ್ರಂ ತು ವಾನರಂ ತತ್ವತಃ ಕಥಯಸ್ವಾದ್ಯ ತಥೋ ವಾನರ ಮೋಕ್ಷಸೆ ಅನೃತಂ ವದತಶ್ಚಾಪಿ ದುರ್ಲಭಂ ತವ ಜೀವಿತಂ ಅಥವಾ ಯನ್ನಿಮಿತ್ತಂ ತೇ ಪ್ರವೇಶೋ ರಾವಣಾಲಯೇ ಏವಮುಕ್ತೋ ಹರಿಶ್ರೇಷ್ಠ ತಥಾ ರಕ್ಷೋ ಗಣೇಶ್ವರಂ. ಆಗ ಪ್ರಹಸ್ತ ರಾಮನ ಆಜ್ಞೆಯನ್ನು ಶಿರಸಾವಹಿಸಿ ಈ ಮುಂದಿನಂತೆ ಅವನನ್ನು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ನಮಗೆ ನೀನು ಸತ್ಯವಾದನ್ನು ಹೇಳಬೇಕು,
ಅಸತ್ಯವನ್ನು ಮಾತ್ರ ಹೇಳಬೇಡ. ಮತ್ತು ನಮ್ಮ ರಾಕ್ಷಸರಾಜನ ಅಂತ ರಾವಣನನ್ನು ನೋಡಿ ನೀನೇನು ಭಯ ಪಡಬೇಕಾಗಿಲ್ಲ. ಆತ ನಿನಗೆ ಯಾವುದೇ ರೀತಿಯಾದಂತಹ ತೊಂದರೆನೂ ಮಾಡೋದಿಲ್ಲ ನೀನು ಸತ್ಯ ಹೇಳಿದರೆ. ಆದರೆ ಅಸತ್ಯವನ್ನು ಹೇಳಿದರೆ ನಿನಗೆ ತಕ್ಕ ಶಾಸ್ತಿ ಆಗ್ತದೆ ಅಂತಂದ. ನೀನು ಇಂದ್ರನ ದೂತನಾಗಿರ್ಬೋದು, ಅಥವಾ ಕುಬೇರನ ದೂತನಾಗಿರ್ಬೋದು, ಅಥವಾ ಯಮನ ದೂತ ಆಗಿರ್ಬೋದು, ವಿಷ್ಣುವಿನಿಂದ ಕಳಿಸಲ್ಪಟ್ಟಿರ್ಬೋದು, ಯಾರೂ ಇದ್ದಿರಬಹುದು. ನೀನೊಬ್ಬ ಸಾಧಾರಣ ವಾನರ ಅಲ್ಲ, ನಿನ್ನ ಸ್ವಭಾವ ಸಾಧಾರಣ ಕಪಿಗಿಂತ ಹೆಚ್ಚಾಗಿದೆ. ಆದರೆ ಸುಳ್ಳು ಮಾತ್ರ ಹೇಳಿದ್ರೆ ನಿನ್ನ ಜೀವ ಉಳಿಲಿಕ್ಕಿಲ್ಲ ಅಂತಂದ ಅವನು. ಏವ ಮುಕ್ತೋ ಹರಿಶ್ರೇಷ್ಠ ತದಾ ರಕ್ಷೋ ಗಣೇಶ್ವರಂ. ಅಬ್ರವೀನ್ ನಾಸ್ಮಿ ಶಕ್ರಸ್ಯ ಯಮಸ್ಯ ವರುಣಸ್ಯ ಚ ಧನದೇನ ನಮೇ ಸಖ್ಯಂ ವಿಷ್ಣುನಾ ನಾಸ್ಮಿ ಚೋದಿತಃ ಜಾತಿರೇವ ಮೋತ್ವೇಷ ವಾನರೋಹಮಿಹಾಗತಃ ದರ್ಶನೆ ರಾಕ್ಷಸೇಂದ್ರಸ್ಯ ದುರ್ಲಭೇ ತಜಿದಂ ಮಯಾ ವನಂ ರಾಕ್ಷಸರಾಜಸ್ಯ ದರ್ಶನಾರ್ಥೇ ವಿನಾಶಿತಂ ತತಸ್ತೆ ರಾಕ್ಷಸಾಃ ಪ್ರಾಪ್ತಾಃ ಬಲಿನೋ ಯುದ್ಧಕಾಂಕ್ಷಿಣಃ ರಕ್ಷಣಾರ್ಥಂ ತು ದೇಹಸ್ಯ ಪ್ರತಿಯುದ್ಧ ಮಯಾ ರಣೇ ಅಸ್ತ್ರಪಾಶೇ ನ ಶಕ್ಯೋಹಂ ಬದ್ಧುಂ ದೇವಾಸುರೈರಪಿ ಪಿತಾಮಹಾದೇವವರೋ ಮಮಾಪ್ಯೇಷ ಅಭ್ಯುಪಾಗತಃ ರಾಜಾನಂ ದುಷ್ಟಕಾಮೇನ ಮಯಾಸ್ತ್ರ ಮನೋವರ್ತಿತಂ ವಿಮುಕ್ತೋಹಮಸ್ತ್ರೇಣ ರಾಕ್ಷಸೈಸ್ತ್ವಹಂ ಅಭಿಪೀಡಿತಃ ಕೇನಚಿದ್ ರಾಜಕಾರೇಣ ಸಂಪ್ರಾಪ್ತೋಸ್ಮಿ ತವಾಂತಿಕಂ ದೂತೋಹಮಸ್ಮಿ ವಿಜ್ಞೇಯೋ ರಾಘವಸ್ಯಾಮಿತಿ ತೋಜಸಃ ಶ್ರೂಯತಾಂ ಚಾಪಿ ವಚನಂ ಮಮ ಪಥ್ಯಮಿದಂ ಪ್ರಭೋ. ನಾನು ಇಂದ್ರನ ದೂತನಲ್ಲ, ಯಮನ ವರುಣನ ದೂತನಲ್ಲ, ಮತ್ತೆ ಕುಬೇರನ ಸ್ನೇಹನೂ ಸಖ್ಯನೂ ನನಗಿಲ್ಲ, ವಿಷ್ಣುವು ನನ್ನನ್ನು ಇಲ್ಲಿ ಕಳಿಸಿಲ್ಲ, ಮತ್ತು ನಾನು ಸಾಧಾರಣ ಕಪಿ ಅಲ್ಲ, ಬೇರೆ ಯಾರೋ ಇದ್ದಿರಬೇಕು ಅಂತ ನೀವು ನನ್ನ ಬಗ್ಗೆ ಸಂದೇಹ ಪಡೋ ಕಾರಣನೂ ಇಲ್ಲ. ಜಾತಿರೇವ, ನಾನು ಕಪಿಯಾಗೇ ಹುಟ್ಟಿದ್ದೇನೆ, ಕಪಿ ರೂಪವನ್ನು ತಾಳಿ ಬಂದಿಲ್ಲ. ರಾಕ್ಷಸರಾಜನವಂಥ ರಾವಣನನ್ನ ಭೇಟಿಯಾಗಬೇಕಾದ್ರೆ ಈ ಎಲ್ಲ ಕಾರ್ಯಗಳನ್ನು ನಾನು ಮಾಡಬೇಕಾಯ್ತು. ಈ ವನವನ್ನು ಯಾಕೆ ನಾಶ ಮಾಡಿದೆ ಅಂದರೆ ಈ ರಾಕ್ಷಸರಾಜನಂತ ರಾವಣನನ್ನ ಭೇಟಿಯಾಗೋದು ನನ್ನ ಉದ್ದೇಶ ಆಗಿತ್ತು. ಆವಾಗ ಈ ರಾಕ್ಷಸರು, ನಿಮ್ಮ ಸೈನಿಕರು, ನನ್ನ ಬಳಿಗೆ ಬಂದು ನನ್ನನ್ನು ಸೋಲಿಸಬೇಕು ಅಂತ ನನ್ನ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದರು. ರಕ್ಷಣಾರ್ಥಂ ದೇಹಸ್ಯ, ನಾನು ನನ್ನ ಸ್ವಂತ ರಕ್ಷಣೆ ಮಾಡ್ಕೊಳ್ಬೇಕಾಯ್ತು, ಅದಕ್ಕಾಗಿ ಇದನ್ನೆಲ್ಲ ಕೊಂದೆ. ನಿಮಗೊಂದು ಸಂಗತಿ ನೆನಪಿರಬೇಕು, ಯಾವುದೇ ಅಸ್ತ್ರಗಳಾಗಲಿ ಪಾಶಗಳಾಗಲಿ ಅದು ದೇವತೆಗಳಿಗೆ ಸಂಬಂಧಪಟ್ಟಿದ್ದಿರ್ಬೋದು, ರಾಕ್ಷಸನಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಅದು ನನ್ನನ್ನು ಕಟ್ಟಲಾರದು. ಇದು ನನಗೆ ಚತುರ್ಮುಖ ಬ್ರಹ್ಮನದೇ ವರ ಆಗಿದೆ. ಬ್ರಹ್ಮಾಸ್ತ್ರವನ್ನು ನೀವು ನನ್ನ ಮೇಲೆ ಪ್ರಯೋಗ ಮಾಡಿದರೆ ನಾನು ಯಾಕೆ ಅದಕ್ಕೆ ಕಟ್ಟು ಬಿದ್ದೆ ಅಂದರೆ ಈ ರಾಕ್ಷಸರಾಜನ ಅಂತ ರಾವಣನನ್ನು ಭೇಟಿ ಆಗಬೇಕಾಗಿತ್ತು. ಈ ರಾಕ್ಷಸರು ಸೈನಿಕರು ನನಗೆ ಸೆಣಬಿನ ಹಗ್ಗಗಳನ್ನು ಕಟ್ಟಿದರು, ಆ ಬ್ರಹ್ಮಾಸ್ತ್ರ ಹೊರಟೋಯ್ತು, ನಾನು ಬ್ರಹ್ಮಾಸ್ತ್ರದ ಪೀಡೆಯಿಂದ ಮುಕ್ತನಾದೆ. ಆದರೂ ನನಗೊಂದು ರಾಜಕಾರ್ಯ ಇದ್ದಿದ್ದರಿಂದ, ರಾವಣನನ್ನು ಭೇಟಿ ಆಗಲೇಬೇಕಾದ ಉದ್ದೇಶ ಇತ್ತಾದ್ರಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ನಾನು ರಾಮನ ದೂತ, ನಾನು ಏನು ನಿನಗೆ ಹಿತಕರವಾದ ಮಾತನ್ನು ಹೇಳ್ತೇನೆ ರಾವಣನಿಗೆ, ಅದನ್ನು ನೀನು ಕೇಳು ಅಂತ ಹೇಳಿದ ಹನುಮಂತ. ಇತಿಹಾಸೆ ಶ್ರೀರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಶ್ರೀಮತ್ ಸುಂದರಕಾಂಡೆ 50 ಸರ್ಗ 50ನೇ ಸರ್ಗ ಅಲ್ಲಿ ಮುಕ್ತಾಯ ಆಯಿತು. ತಂ ಸಮೀಕ್ಷ ಮಹಾಸತ್ವಂ ಸಪ್ತವಾನ್ ಹರಿಸಪ್ತಮಃ ವಾಕ್ಯಮರ್ಥವದವ್ಯಗ್ರಹ ತಮವಾಚ ದಶಾನನಂ ಅಹಂ ಸುಗ್ರೀವ ಸಂದೇಶಾದಿಹ ಪ್ರಾಪ್ತ ಸ್ತವಾಲಯಂ ರಾಕ್ಷಸೇಂದ್ರ ಹರೀಶಸ್ವಾಂ ಭ್ರಾತಾ ಕುಶಲಮಬ್ರವೀತ್ ಭ್ರಾತುಶೃಣು ಸಮಾದೇಶಂ ಸುಗ್ರೀವಸ್ಯ ಮಹಾತ್ಮನಃ ಧರ್ಮಾರ್ಥೋಪಹಿತಂ ವಾಕ್ಯಂ ಇಹ ಚಾಮುತ್ರ ಚಕ್ಷಮಂ. ನಿನ್ನ ಸಹೋದರನಿಗೆ ಸಮಾನನಾದವನು ಸುಗ್ರೀವ, ಅವನು ನಿನಗೆ ಒಂದೆರಡು ಹಿತನುಡಿಗಳನ್ನು ಹೇಳಿ ಕಳಿಸಿದ್ದಾನೆ. ನಾನು ಅವನ ದೂತನಾಗಿ ಇಲ್ಲಿಗೆ ಬಂದಿದ್ದೇನೆ. ನಿನ್ನ ಸಹೋದರ ಏನು ಸಂದೇಶ ಕಳಿಸಿದ್ದಾನೆ ಅನ್ನೋದನ್ನ ನೀನು ಕೇಳು. ಅದು ನಿನಗೆ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಿನಗೆ ಕ್ಷೇಮಕರ. ರಾಜಾ ದಶರಥೋ ನಾಮ ರಥಕುಂಜರ ವಾಜಿಮಾನ್ ಇತೇವ ಬಂಧುರ್ಲೋಕಸ್ಯ ಸುರೇಶ್ವರ ಸಮದ್ಯುತಿ ಜ್ಯೇಷ್ಠಸ್ತಸ್ಯ ಮಹಾಬಾಹು ಪುತ್ರ ಪ್ರಿಯಕರ ಪ್ರಭು ಪಿತುರ್ನಿರ್ದೇಶಾನ್ ನಿಷ್ಕ್ರಾಂತಃ ಪ್ರವಿಷ್ಟೋ ದಂಡಕಾವನಂ ಲಕ್ಷ್ಮಣೇನ ಸಹ ಭ್ರಾತ್ರ ಸೀತೆಯಾಪಿ ಚ ಭಾರ್ಯೆಯ ರಾಮೋ ನಾಮ ಮಹಾತೇಜ ಧರ್ಮ್ಯಂ ಪಂಥಾನಮಾಶ್ರಿತಃ ತಸ್ಯ ಭಾರ್ಯಾ ವನೇ ನಷ್ಟಾ ಸೀತಾ ಪತಿಮನುವ್ರತ ವೈದೇಹಸ್ಯ ಸುತೋ ರಾಜ್ಞೋ ಜನಕಸ್ಯ ಮಹಾತ್ಮನಃ. ಅಯೋಧ್ಯೆಯಲ್ಲಿ ದಶರಥ ಅಂತ ಒಬ್ಬ ಪರಾಕ್ರಮಶಾಲಿಯ ಅಂತ ರಾಜ ಇದ್ದ.
ಅವನು ಜ್ಯೇಷ್ಠ ಪುತ್ರನೇ ರಾಮ. ತಂದೆಯ ಸೂಚನೆಗನುಸಾರವಾಗಿ ಲಕ್ಷ್ಮಣ ಸೀತೆಯರೊಡನೆ ಆತ ವನವಾಸಕ್ಕೆ ಬಂದ. ವನವಾಸದಲ್ಲಿ ಆತ ತನ್ನ ಪತ್ನಿಯನ್ನು ಕಳ್ಕೊಂಡ. ಅವಳು ವಿದೇಹರಾಜನಾದಂಥ ಜನಕನ ಮಗಳು. ಸಮಾರ್ಗಮಾನಸ್ತಾಂ ದೇವೀಂ ರಾಜಪುತ್ರ ಸಹಾನುಜಃ ಋಷ್ಯಮೂಕಮನುಪ್ರಾಪ್ತಃ ಸುಗ್ರೀವೇಣ ಸಮಾಗತಃ ತಸ್ಯ ತೇನ ಪ್ರತಿಜ್ಞಾತಂ ಸೀತಾಯಾಃ ಪ್ರತಿಮಾರ್ಗಣಂ ಸುಗ್ರೀವಸ್ಯಾಪಿ ರಾಮೇಣ ಹರಿರಾಜ್ಯಂ ನಿವೇದಿತಂ ತತಸ್ತೇನ ಮೃಧೇ ಹತ್ವಾ ರಾಜಪುತ್ರೇಣ ವಾಲಿನಂ ಸುಗ್ರೀವ ಸ್ಥಾಪಿತೋ ರಾಜ್ಯೆ ಹರ್ಯಕ್ಷಾಣಂ ವಣೇಶ್ವರಃ. ಹನುಮಂತ ನಡೆದ ಸುಗ್ರೀವ ರಾಮರ ನಡುವಿನ ಮೈತ್ರಿ, ವಾಲಿಯ ವಧೆ, ಸುಗ್ರೀವ ಸಾಮ್ರಾಟನಾಗಿತ್ತು, ಈ ಕಥೆಯನ್ನೆಲ್ಲ ಹೇಳಿದ. ತ್ವಯಾ ವಿಜ್ಞಾತ ಪೂರ್ವಶ್ಚ ವಾಲಿ ವಾನರ ಪುಂಗವಃ. ವಾಲಿ ನಿನಗೆ ಗೊತ್ತಿಲ್ಲದೆ ಇದ್ದವನಲ್ಲ, ಹಿಂದೆ ನೀನು ಅವನನ್ನು ನೋಡಿದ್ದಿ. ಅಂದ್ರೆ ನೋಡಿದ್ದಿ ಅಂದ್ರೆ ಅದನ್ನು ಸೂಚನೆ ಮಾಡಿದ, ನೀನು ಅವನ ಕೈಯಿಂದ ಸೋತಿದ್ದಿ ಅಂತ. ರಾಮೇಣ ನಿಹತ ಸಂಖ್ಯೆ ಶರೇಣೈಕೇನ ವಾನರ. ಅವನನ್ನು ಒಂದೇ ಬಾಣದಿಂದ ರಾಮ ಕೊಂದ. ಸ ಸೀತಾ ಮಾರ್ಗಣೇ ವ್ಯಗ್ರಹ ಸುಗ್ರೀವ ಸತ್ಯಸಂಗ್ರಹ ಹರೀನ್ ಸಂಪ್ರೇಷಯಾಮಾಸ ದಿಶಃ ಸರ್ವಾ ಹರೀಶ್ವರಃ ತಾ ಹರೀಣಾಂ ಸಹಸ್ರಾಣಿ ಶತಾನ ನಿಯುತಾನಿ ಚ. ಕೋಟಿಗಟ್ಟಲೆ ಕಪಿಗಳು ಸುಗ್ರೀವನ ಆಜ್ಞೆಯನ್ನು ತಲೆಯ ಮೇಲೆ ಹೊತ್ಕೊಂಡು ಎಲ್ಲಾ ಕಡೆ ಸಂಚಾರ ಮಾಡ್ತಿದ್ದಾರೆ. ದಿಕ್ಷು ಸರ್ವಾಸು ಮಾರ್ಗಂತೆ ಹಿ ಅಧಃ ಚ ಉಪರಿ ಚ ಅಂಬರೆ ವೈನತೇಯ ಸಮಾಃ ಕೇಚಿತ್ ತತ್ತಾಂಡೋಪಮಾಹ. ಕೆಲವರು ಗರುನಿಗೆ ಸಮಾನರಾದವರು, ಕೆಲವರು ವಾಯುವಿಗೆ ಸಮಾನರಾದವರು. ಅಸಂಗತಯ ಶೀಘ್ರಾಹ ಹರಿವೀರ ಮಹಾಬಲಾಹ ಅಹಂತು ಹನುಮಾನ್ ನಾಮ ಮಾರುತ ಸೌರಸಸ್ತುತಃ. ವಾಯುವಿನ ಮಗ ನಾನು. ಸೀತಾಯಾಸ್ತು ಕೃತೆ ತೂರ್ಣಂ ಶತಯೋಜನಮಾಯುತಂ ಸಮುದ್ರಂ ಲಂಘಯಿತ್ವೇವ ತಾನ್ ದಿದೃಕ್ಷುರಿಹಾಗತಃ. ಹನುಮಂತ, ಅದು ನನ್ನ ಹೆಸರು. ಸೀತೆಯನ್ನು ಭೇಟಿಯಾಗಬೇಕು, ಆಕೆಯನ್ನು ಸಂದರ್ಶನ ಮಾಡಬೇಕು ಅಂತ ನಾನು 100 ಯೋಜನ ಸಮುದ್ರವನ್ನು ದಾಟಿ ಇಲ್ಲಿಗೆ ಬಂದೆ. ಭ್ರಮತಾಟ ಮಯಾ ದೃಷ್ಟ ಗೃಹೇತೆ ಜನಕಾತ್ಮಜ ತದ್ಭವಾನ್ ಧೃಷ್ಟಧರ್ಮಾರ್ಥ ತಪಸ್ಕೃತ ಪರಿಗ್ರಹ ಪರದಾರಾನ್ ಮಹಾಪ್ರಾಜ್ಞ ನೋಪರೋದ್ಧುಂ ತೋಮರ್ಹಸಿ ಅಂತ ಹೇಳಿದ ಹನುಮಂತ. ಧೃಷ್ಟ ಧರ್ಮಾರ್ಥ, ಧರ್ಮ ಅಂದೇನು ಅಂತ ನೀನು ತಿಳ್ಕೊಂಡಿದ್ದೆ, ಆದರೆ ಆಚರಣೆ ಮಾಡ್ತಿಲ್ಲ. ದುಷ್ಟ ಅಂದ್ರೆ ತಿಳ್ಕೊಂಡಿದ್ದೆ ಅಂತ ಸೂಚನೆ ಮಾಡಿದ. ಆಚರಣೆ ಮಾಡ್ತಿಲ್ಲ ಅನ್ನೋದು ಧ್ವನಿ. ಕೃತ ಪರಿಗ್ರಹ, ನಿನಗೇನು ಹೆಂಡತಿ ಕೊರತೆ ಏನಿಲ್ಲ, ಈಗಾಗಲೇ ನಿನಗೆ ಹೆಂಡತಿ ಮನೆಯೊಳಗೆ ಇದ್ದಾಳೆ, ಅವಳ ಕಡೆ ಗಮನ ಹರಿಸೋದನ್ನು ಬಿಟ್ಟು ಪರಸ್ತ್ರೀಯರಿಗೆ ನೀನು ಕಣ್ಣು ಹಾಕಬಾರದು. ಪರದಾರಾನ್ ಮಹಾಪ್ರಾಜ್ಞ ನೋಪರೋದ್ಧುಂ ತ್ವಮರ್ಹಸಿ ನಹಿ ಧರ್ಮ ವಿರುದ್ಧೇಶು ಬಹ್ವಪಾಯೇಷು ಕರ್ಮಸು ಮೂಲಘಾತಿಷು ಸಜ್ಜಂತೆ ಬುದ್ಧಿವಂತೋ ಭವದ್ವಿಧಾಹ. ನೀನು ಬುದ್ಧಿವಂತ ಅಂತ ನಾನು ಭಾವಿಸ್ತೇನೆ. ಬುದ್ಧಿವಂತರಾದವರು ತಮ್ಮ ಬುಡಕ್ಕೆ ಅಪಾಯ ಒಡ್ಡುವಂತಹ ಕಾರ್ಯಗಳಿಗೆ ಕೈ ಹಾಕಬಾರದು. ಕಶ್ಚ ಲಕ್ಷ್ಮಣ ಮುಕ್ತಾನಾಂ ರಾಮಕೋಪಾನುವರ್ತಿನಾಂ ಶರಾಣಾಂ ಅಗ್ರತಸ್ಥಾತುಂ ಶಕ್ತೋ ದೇವಾಸುರೇಷ್ವಪಿ ನಚಾಪಿ ತ್ರಿಶುಲೇಕೇಶು ರಾಜನ್ ವಿದ್ಯೇತ ಕಶ್ಚನ ರಾಘವಸ್ಯ ವಿಲೀಕಂ ಯಃ ಕೃತ್ವಾ ಸುಖಂ ಅವಾಪ್ನುಯಾತ್. ರಾಮನಿಗೆ ದ್ರೋಹ ಮಾಡಿ ಸುಖವಾಗಿ ಮಲಗುತ್ತೀನಿ ಎನ್ನುವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಲಕ್ಷ್ಮಣನ ಬಾಣಗಳಿಗೆ ಎದುರಾಗಿ ನಿಲ್ಲಬಲ್ಲವರು ಯಾರೂ ಇಲ್ಲ. ತತ್ ತ್ರಿಕಾಲಹಿತಂ ವಾಕ್ಯಂ ಧರ್ಮಮರ್ಥಾನುಬಂಧಿ ಚ ಮನ್ಯಸ್ವ ನರದೇವಾಯ ಜಾನಕಿ ಪ್ರತಿದೀಯತಾಂ. ನಮ್ಮ ರಾಜನಾದಂಥ ರಾಮನಿಗೆ ಸೀತೆಯನ್ನು ಮರಳಿಸು. ದೃಷ್ಟಾಹೀಯಂ ಮಯಾ ದೇವಿ ಲಬ್ಧಂ ಯದಿಹ ದುರ್ಲಭಂ ಉತ್ತರಂ ಕರ್ಮ ಯಚ್ಛೇಷಂ ನಿಮಿತ್ತಂ ತತ್ರ ರಾಘವಃ. ನಾನು ಇಲ್ಲಿಗೆ ಬಂದು ಸೀತೆಯನ್ನು ಭೇಟಿಯಾಗಿದ್ದೇನೆ. ಈಗ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿದ್ದೇನೆ. ಇನ್ನು ಮುಂದಿನ ಕೆಲಸವನ್ನು ಮಾಡೋದೇನಿದೆ ರಾಮನಿಗೆ ಬಿಟ್ಟದ್ದು. ನೀನು ಸೀತೆಯನ್ನು ಆತನಿಗೆ ಒಪ್ಪಿಸಿದರೆ ನೀನು ಸಪುತ್ರ ಮಿತ್ರ ಬಾಂಧವನಾಗಿ ಕ್ಷೇಮದಿಂದ ಮುಂದುವರಿತಿ. ಇಲ್ಲದೇ ಇದ್ರೆ ರಾಮನ ನಿಮಿತ್ತವಾಗಿ ನೀನು ವಿನಾಶ ಹೊಂದುತ್ತೀಯ. ಉತ್ತರಂ ಕರ್ಮ ಯಚ್ಛೇಷಂ ನಿಮಿತ್ತಂ ತತ್ರ ರಾಘವಃ ಲಕ್ಷಿತೇಯಂ ಮಯಾ ಸೀತಾ ತಥಾ ಶೋಕಪರಾಯಣ ಗೃಹ್ಯಯಾಂ ನಾಭಿಜಾನಾಸಿ ಪಂಚಾಸ್ಯಮಿವ ಪನ್ನಗೀಂ. ಸೀತೆಯನ್ನು ತಂದು ನನ್ನ ಅರಮನೆಯಲ್ಲಿ ಇಟ್ಕೊಂಡಿದ್ದೆ. ಸೀತೆ ಅಂದರೆ ಸಾಧಾರಣ ಹೆಣ್ಣಲ್ಲ, ಅವಳು ಹಾವನ್ನು ತಂದು ಮನೆಯಲ್ಲಿ ಇಟ್ಕೊಂಡಂತಾಗಿದೆ ನಿನ್ನ ಪರಿಸ್ಥಿತಿ. ನೇಯಂ ಜರಯಿತು ಶಕ್ಯ ಸಾಸುರೈರಮರೈರಪಿ ವಿಷ ಸಂಸೃಷ್ಟಮತ್ಯರ್ಥಂ
ಭುಕ್ತಮನ್ನಮಿವೌಜಸ ತಪಸ್ಸಂತಾಪ ಲಬ್ಧಸ್ಯ ಯೋಯಂ ಧರ್ಮ ಪರಿಗ್ರಹ ನ ಚ ನಾಶಯಿತುಂ ನ್ಯಾಯಂ ಆತ್ಮಪ್ರಾಣ ಪರಿಗ್ರಹ ಅವಧ್ಯತಾಂ ತಪೋಭಿರ್ಯಾಂ ಭವಾನ್ ಸಮನುಪಶ್ಯತಿ ಆತ್ಮನಃ ಸಾಸುರೈರ್ದೇವೈಃ ಹೇತುಭಿಸ್ತತ್ರ ಅಪಿ ಅಯಂ ಮಹಾನ್. ಬಹಳ ಕಷ್ಟಪಟ್ಟು ನೀನು ಕೂಡ ತಪಸ್ಸನ್ನು ಮಾಡಿದ್ದೆ. ರಾವಣನು ಸುಮ್ಮನೆ ಅಲ್ಲ, ಬರೇ ದುಷ್ಟ ಕಾರ್ಯಗಳನ್ನು ಮಾತ್ರ ಮಾಡಿರಲಿಲ್ಲ, ಅವನು ಬೇಕಾದಷ್ಟು ಧರ್ಮ ಕಾರ್ಯಗಳನ್ನು ಮಾಡಿದ್ದ. ಆ ತಪಸ್ಸನ್ನ ಇಂಥ ಒಂದು ನೀತಿ ಕಾರ್ಯದ ಮೂಲಕ ಹಾಳು ಮಾಡ್ಕೊಳ್ಬೇಡ, ಅದು ನಿನಗೆ ಉಚಿತ ಅಲ್ಲ. ದೇವತೆಗಳಿಂದಲೂ ರಾಕ್ಷಸರಿಂದಲೂ ಮತ್ತಾರಿಂದಲೂ ವಧಿಸಲ್ಪಡಬಾರದು ಅಂತ ನೀನು ವರ ಪಡ್ಕೊಂಡಿದ್ದಿ, ಅವಧ್ಯ ಅಂತ ತಿಳ್ಕೊಂಡಿದ್ದಿ, ಅದು ನಿನ್ನ ದುರ್ವರ್ತನೆಗೆ ಮೂಲ ಕಾರಣ ಆಗಿದೆ. ನೆನಪಿಟ್ಕೋ, ನಮ್ಮ ರಾಜನಾದಂತಹ ಸುಗ್ರೀವ ದೇವತೆ ಅಲ್ಲ, ಯಕ್ಷನಲ್ಲ, ರಾಕ್ಷಸನಲ್ಲ, ಅವನೊಬ್ಬ ವಾನರ. ಅವನ ಕಡೆಯಿಂದ ನಿನ್ನ ಸೋಲಾಗಬಹುದು. ಇನ್ನೊಬ್ಬ ಇದ್ದಾನೆ ರಾಮ. ಒಮ್ಮೆ ರಾಮನ ದೂತ, ಒಮ್ಮೆ ಸುಗ್ರೀವನ ದೂತ ಅಂತ ಹೇಳ್ಕೊಳ್ತಿದ್ದೆ ಅವನು. ಇಬ್ರು ನನಗೆ ಒಡೆಯರೆ ಅಂತ ಅಭಿಪ್ರಾಯ ಈ ಹನುಮಂತಂದು. ರಾಮನು ಮಾನವ. ನೀನು ಯಾರಿಂದ ಸಾಯಬಾರದು ಅಂತ ಅಪೇಕ್ಷೆ ಪಟ್ಟಿದ್ಯೋ ಅವರ ಪಟ್ಟಿಯಲ್ಲಿ ಮಾನವರ ಮತ್ತು ವಾನರರ ಹೆಸರು ಇರಲಿಲ್ಲ. ಹಾಗಾಗಿ ಅವರಿಂದ ನಿಮಗೀಗ ಧಕ್ಕೆ ಬಂದು ಒದಗಬಹುದು. ಅದಕ್ಕಾಗಿ ನೀನು ಎಚ್ಚರಿಕೆಯಿಂದಿರಬೇಕು. ಆತ್ಮನ ಸಾಸುರೈರ್ ದೇವೈಃ ಹೇತು ತತ್ರಾಪ್ಯಯಂ ಮಹಾನ್ ಸುಗ್ರೀವೋ ನಹಿ ದೇವೋಯಂ ಸಾಸುರೋ ನಾಸುರೋ ನ ಚ ರಾಕ್ಷಸಃ ನ ದಾನವೋ ನ ಗಂಧರ್ವೋ ನ ಯಕ್ಷೋ ನ ಚ ಪನ್ನಗಃ ತಸ್ಮಾತ್ ಪ್ರಾಣಪರಿತ್ಯಾಣಂ ಕಥಂ ರಾಜನ್ ಕರಿಷ್ಯಸಿ ನ ತು ಧರ್ಮೋಪಸಂಹಾರಮರ್ಥಧರ್ಮ ಫಲಸಂಹಿತಂ ತದೇವ ಫಲಮನ್ವೇತಿ ಧರ್ಮಶ್ಚಾಧರ್ಮನಾಶನಃ ಪ್ರಾಪ್ತಂ ಧರ್ಮಫಲಂ ತಾವದ್ ಭವತಾ ನಾತ್ರ ಸಂಶಯಃ ಫಲಮಸ್ಯಾಪ್ಯಧರ್ಮ್ಯಸ್ಯ ಕ್ಷಿಪ್ರಮೇವ ಪ್ರಪಶ್ಯತೆ ಜನಸ್ಥಾನವದಂ ಬುದ್ಧ್ವಾ ವಾಲಿವದಂ ತಥಾ ರಾಮಸುಗ್ರೀವಸಖ್ಯಂಚ ಬುದ್ಧ್ಯಸ್ವ ಹಿತಮಾತ್ಮನಃ ಕಾಮಂ ಖಲ್ವಿ ವಿಹಮಪ್ಯೇಕಃ ಸವಾಜಿ ರಥಕುಂಜರಾಂ ಲಂಕಾಂ ನಾಶಯಿತುಂ ಶಕ್ತಃ ತಸ್ಯೈಷ್ಯತು ನ ನಿಶ್ಚಯಃ ರಾಮೇಣ ಹಿ ಪ್ರತಿಜ್ಞಾತಂ ಹರ್ಯಕ್ಷ ಗಣಸನ್ನಿಧೌ ಉತ್ಸಾದನ ಮಮಿತ್ರಾಣಾಂ ಸೀತಾ ಯೈಸ್ತು ಪ್ರದರ್ಶಿತ ಅಪಕುರ್ವನ್ ಹಿ ರಾಮಸ್ಯ ಸಾಕ್ಷಾದಪಿ ಪುರಂದರಃ ನ ಸುಖಂ ಪ್ರಾಪ್ನುಯಾದನ್ಯಃ ಕಿಂ ಪುನಃ ತ್ವದ್ವಿದೋ ಜನಃ ಯಾಂ ಸೀತೇತ್ಯಭಿಜಾನಾಸಿ ಯೇಯಂ ತಿಷ್ಠತಿ ತೇ ವಶೇ ಕಾಲರಾತ್ರೀತಿ ತಾಂ ವಿದ್ಧಿ ಸರ್ವಲಂಕಾ ವಿನಾಶಿನೀಂ ತದಲಂ ಕಾಲಪಾಶೇನ ಸೀತಾ ವಿಗ್ರಹರೂಪಿಣ ಸ್ವಯಂ ಸ್ಕಂಧಾವಸಿಕ್ತೇನ ಕ್ಷಮಮಾತ್ಮನಿ ಚಿಂತ್ಯತಾಂ. ನೀನೇನು ಧರ್ಮಾಚರಣೆ ಇಲ್ಲಿ ತನಕ ಮಾಡಿದ್ದೆ, ಅದರ ಧರ್ಮದ ಫಲ ಏನಿದೆ ಆ ಧರ್ಮದ ಫಲವನ್ನು ಹೊಂದಲಿಕ್ಕೆ ನೀನು ಅಪೇಕ್ಷೆ ಪಡು. ಅಧರ್ಮದ ಸೋಂಕು ನಿನಗೆ ಬೇಡ. ಅಧರ್ಮ ಹೆಚ್ಚಾಗಿದ್ರೆ ಅದು ನಾವು ಮಾಡಿದಂಥ ಅಲ್ಪ ಸ್ವಲ್ಪ ಧರ್ಮವನ್ನು ಕೂಡ ಅದು ಹಾಳು ಮಾಡಬಲ್ಲದು. ಆದರೆ ನೀನು ಸ್ವಲ್ಪ ಅಧರ್ಮ ಅಲ್ಲ, ಅಧರ್ಮವನ್ನು ಹೆಚ್ಚಾಗಿ ಮಾಡಿದ್ದೆ. ಹಾಗಾಗಿ ನೀನು ಗಳಿಸಿದಂಥ ಕೀರ್ತಿ, ಧರ್ಮ, ಪುಣ್ಯ ಅದನ್ನೆಲ್ಲ ನೀನು ಮಾಡಿದಂಥ ಅಧರ್ಮ ನಾಶ ಮಾಡಲಿದೆ. ಅದಕ್ಕಾಗಿ ಅದು ನಿನಗೆ ಘಾತಕವಾಗಲಿದೆ. ಹಿಂದೆ ನಡೆದಂಥ ಸಂಗತಿಗಳನ್ನೆಲ್ಲ ನೆನಪು ಮಾಡ್ಕೊ. 14,000 ಜನ ರಾಕ್ಷಸರನ್ನು ರಾಮ ಒಬ್ಬನೇ ಕೊಂದ. ವಾಲಿಯನ್ನು ರಾಮ ಸಂಹರಿಸಿದ. ರಾಮ ಮತ್ತು ಸುಗ್ರೀವರಿಗೆ ಸ್ನೇಹ ಉಂಟಾಗಿದೆ ಅಂತ ಅನ್ನೋದನ್ನು ನಿನಗೆ ಹೇಳಿದೆ. ವಾಸ್ತವಿಕವಾಗಿ ನೋಡಿದರೆ ನಿನ್ನ ಸೈನ್ಯವನ್ನು ನಾಶ ಮಾಡಲಿಕ್ಕೆ ರಾಮನೂ ಬೇಕಾಗಿಲ್ಲ, ಸುಗ್ರೀವನೂ ಬೇಕಾಗಿಲ್ಲ. ನಾನೊಬ್ಬನೇ ನಿನ್ನ ಇಡೀ ಸೈನ್ಯವನ್ನು ನಾಶ ಮಾಡಬಲ್ಲೆ. ಆದರೆ ನನಗೆ ಅದನ್ನು ನಾಶ ಮಾಡುವಂತೆ ಅಪೇಕ್ಷೆ ಇಲ್ಲ. ಯಾಕೆಂದರೆ ರಾಮ ನನಗೆ ಲಂಕಾನಗರವನ್ನು ನಾಶ ಮಾಡಿ ಬಾ, ಎಲ್ಲ ರಾಕ್ಷಸರನ್ನು ಕೊಂದು ಬಾ ಅಂತ ಆಜ್ಞೆ ಮಾಡಿಲ್ಲ. ಸೀತೆಯನ್ನು ಹುಡುಕಿಕೊಂಡು ಬಾ ಅಂತ ಅಷ್ಟು ಮಾತ್ರ ಹೇಳಿದ್ದಾನೆ. ರಾವಣನನ್ನು ಕೊಲ್ಲಬೇಕಾದದ್ದು ರಾಮನ ಪ್ರತಿಜ್ಞೆ. ಸೀತೆಗೆ ಯಾರು ಅವಮಾನ ಮಾಡಿದ್ದಾರೆ, ಸೀತೆಗೆ ಯಾರು ತೊಂದರೆ ಕೊಟ್ಟಿದ್ದಾರೆ, ಅವರಿಗೆ ಪ್ರತೀಕಾರ ಮಾಡಬೇಕಾದದ್ದು ರಾಮನ ಪ್ರತಿಜ್ಞೆ. ಹಾಗಾಗಿ ನಾನು ಸಮರ್ಥನಾಗಿದ್ದರೂ ಕೂಡ ನಿನ್ನ ಮೇಲೆ ಯಾವುದೇ ಪ್ರತೀಕಾರ ಮಾಡೋದಿಲ್ಲ. ಸೀತೆ ಅಂದರೆ ಅವಳು ಬರೇ ಸೀತೆ ಅಲ್ಲ, ಅದೊಂದು ಕಾಲರಾತ್ರಿ, ಕಟ್ಟಿರುಳು ಅಂತಂದು ಕಾಳಿರುಳು ಅಂತ ಅಂತಾರಲ್ಲ, ಆ ಕಾಲರಾತ್ರಿ ನಿನ್ನ ಇಡೀ ಲಂಕಾನಗರವನ್ನು ಧ್ವಂಸ ಮಾಡಲಿದೆ. ನಿನ್ನೊಬ್ಬನ ಅಪರಾಧದಿಂದಾಗಿ ನಿನ್ನ ಮಿತ್ರರು, ಮಂತ್ರಿಗಳು, ಸಹೋದರರು, ಮಡದಿ ಮಕ್ಕಳು, ಹಿತಚಿಂತಕರು ಈ ಎಲ್ಲರನ್ನೂ ಕೂಡ ನೀನು ಕಳ್ಕೊಳ್ತಿ. ಹಾಗಾಗಿ ನಿನಗೆ ಸಹೋದರನೇ ಆದಂಥ
ರಾಮನ ಅಧೀನದಲ್ಲಿರುವಂತಹ ಸುಗ್ರೀವ ಏನಿದ್ದಾನೆ ಅವನು ಈ ಕೆಲವು ಮಾತುಗಳನ್ನು ಕೇಳು. ಸೀತಾಯಾ ತೇಜಸಾ ದಗ್ಧಾಂ ರಾಮಕೋಪ ಪ್ರಪೀಡಿತಾಂ ದಶ್ಯಮಾನಾಮಿಮಾಂ ಪಶ್ಯ ಪುರೀಂ ಸಾಟ್ಟ ಪ್ರತೋಲಿಕಾಂ ಸ್ವಾಮಿ ಮಿತ್ರಾಣಿ ಮಂತ್ರಿಂಶ್ಚ ಜ್ಞಾತೀನ್ ಭ್ರಾತೃನ್ ಸುತಾನ್ ಹಿತಾನ್ ಭೋಗಾನ್ ದಾರಾಂಶ್ಚ ಲಂಕಾಂಚ ಮಾ ವಿನಾಶಂ ಉಪಾನಯ ಸತ್ಯಂ ರಾಕ್ಷಸರಾಜೇಂದ್ರ ಶೃಣುಷ್ವ ವಚನಂ ಮಮ. ರಾಮದಾಸಸ್ಯ ದೂತಸ್ಯ ವಾನರಸ್ಯ ವಿಶೇಷತಃ ಸರ್ವಾನ್ ಲೋಕಾನ್ ಸುಸಂಹೃತ್ಯ ಸಂಭೂತಾನ್ ಸಚರಾಚರಾನ್ ಪುನರೇವ ತಥಾ ಸೃಷ್ಟುಂ ಶಕ್ತೋ ರಾಮೋ ಮಹಾಯಶಾಹ. ರಾಮನ ಪರಾಕ್ರಮ ಎಂಥದ್ದು ಅದನ್ನು ನೀನು ಈ ಸಂದರ್ಭದಲ್ಲಿ ತಿಳ್ಕೊಳ್ಬೇಕು. ರಾಮ ಅಂದರೆ ಸಾಧಾರಣ ಮಾನವನಲ್ಲ, ಇಡೀ ಜಗತ್ತೇನಿದೆ ಚರಾಚರಾತ್ಮಕ ಅಂತ ಇಡೀ ಜಗತ್ತನ್ನು ನಾಶ ಮಾಡಿ ಅದು ಹೇಗಿದೆಯೋ ಹಾಗೆ ಮತ್ತದನ್ನು ಸೃಷ್ಟಿ ಮಾಡಲಿಕ್ಕೆ ರಾಮ ಸಮರ್ಥ. ಆ ಮಹಾಮಹಿಮನಂಥ ವಿಷ್ಣುವಿನಂಥ ಪರಾಕ್ರಮಶಾಲಿ ಆದವನು ರಾಮ. ಅವನನ್ನು ಎದುರಿಸಿ ಗೆಲ್ಲಬಲ್ಲವರು ಈ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ನಿನ್ನ ಜೀವ ಇದು ದುರ್ಲಭ, ಉಳಿಯೋದೇ ದುರ್ಲಭ ಆಗಿದೆ ಇಂಥ ಅಪಕಾರ ಮಾಡಿದ್ದರಿಂದ. ಹಾಗಾಗಿ ಈ ಕ್ಷಣದಲ್ಲಿ ನೀನು ಎಚ್ಚೆತ್ತುಕೊಳ್ಬೇಕು. ದೇವಾಸುರ ನರೇಂದ್ರೇಶು ಯಕ್ಷ ರಕ್ಷೋಗಣೇಶು ಚ ವಿದ್ಯಾಧರೇಶು ಸರ್ವೇಶು ಗಂಧರ್ವೇಶೂರಗೇಶು ಚ ಸಿದ್ಧೇಶು ಕಿನ್ನರೇಂದ್ರೇಶು ಪತತ್ರಿಷು ಚ ಸರ್ವತಃ ಸರ್ವಭೂತೇಷು ಸರ್ವತ್ರ ಸರ್ವಕಾರ್ಯಸ್ತು ನಾಸ್ತಿ ಸಹ. ಯೋರಾಮಂ ಪ್ರತಿಬುದ್ಧೇತ ವಿಷ್ಣುತುಲ್ಯ ಪರಾಕ್ರಮಂ ಸರ್ವಲೋಕೈಶ್ವರಸ್ಯೈವಂ ಕೃತ್ವಾ ವಿಪ್ರಿಯಮುತ್ತಮಂ ರಾಮಸ್ಯ ರಾಜಸಿಂಹಸ್ಯ ದುರ್ಲಭಂ ತವ ಜೀವಿತಂ ದೇವಾಶ್ಚ ದೈತ್ಯಾಶ್ಚ ನಿಶಾಚರೇಂದ್ರ ಗಂಧರ್ವ ವಿದ್ಯಾಧರ ನಾಗಯಕ್ಷಾಃ ರಾಮಸ್ಯ ಲೋಕತ್ರಯ ನಾಶಕಸ್ಯ ಸ್ಥಾತುಂ ನ ಶಕ್ತಾಃ ಸಮರೇಷು ಸರ್ವೇ. ಬ್ರಹ್ಮ ಸ್ವಯಂಭೂ ಚತುರಾನನೋ ವಾ ರುದ್ರಸ್ತ್ರಿನೇತ್ರ ತ್ರಿಪುರಾಂತಕೋ ವಾ ಇಂದ್ರೋ ಮಹೇಂದ್ರೋ ಸುರನಾಯಕೋ ವಾ ತ್ರಾತುಂ ನ ಶಕ್ತಾಃ ಯುಧಿ ರಾಮವಧ್ಯಂ. ಸೌಷ್ಠವೋಪೇತ ಮದೀನವಾದಿನಃ ಕಪೇರ್ನಿಶಾಮ್ಯ ಅಪ್ರತಿಮಃ ಅಪ್ರಿಯಂ ವಚಃ ದಶಾನನ ಕೋಪ ವಿವೃತ್ತಲೋಚನಃ ಸಮಾದಿಶತ್ತಸ್ಯ ವಧಂ ಮಹಾಕಪೇಃ. ರಾವಣ ಆ ಕಪಿ ಮಾತನ್ನೆಲ್ಲ ಕೇಳಿದ. ಮಾತನ್ನು ಕೇಳಿ ಅವನಿಗೆ ಕೋಪದಿಂದ ಮೈ ಉರಿಯಿತು. ಉರಿದು ಈ ಕಪಿಯನ್ನು ಕೊಂದು ಹಾಕಿಬಿಡ್ರಿ ಅಂತ ಆಜ್ಞಾಪನೆ ಮಾಡಿದ. ಒಮ್ಮೆಲೆ ಕಪೇ ಕುತೋಸಿ ಕಸ್ಯವ ಕಿಮರ್ಥಮೀದೃಶಂ ಕೃತಂ ಇತೀರಿತಶ್ಚಾವತ ಪ್ರಣಮ್ಯ ರಾಮಮೀಶ್ವರಂ ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ರಘುತ್ತಮಸ್ಯ ಮಾರುತಿಂ ಕುಲಕ್ಷಯೇ ತವೇಶ್ವರಂ ನಚೇತ್ ಪ್ರದಾಸ್ಯಸಿ ತ್ವರನ್ ರಘುತ್ತಮ ಪ್ರಿಯಾಂ ತದಾ ಸಪುತ್ರಮಿತ್ರ ಬಾಂಧವೋ ವಿನಾಶಮಾಶು ಯಾಚ್ಯಸಿ ನ ರಾಮ ಬಾಣಧಾರಣೆ ಕ್ಷಮಾಃ ಸುರೇಶ್ವರ ಅಪಿ ವಿರಿಂಚ ಶರ್ವಪೂರಕಃ ಕಿಂ ತ್ವಮಲ್ಪಸಾರಕಃ ಪ್ರಕೋಪಿತಸ್ಯ ತಸ್ಯ ಕಃ ಪುರಸ್ಥಿತೌ ಕ್ಷಮೋ ಭವೇತ್ ಸುರಾಸುರೋರಗಾದಿಕೆ ಜಗತ್ಯಚಿಂಚ ಕರ್ಮಣಃ ಇತೀರಿತೆ ವಧೋದ್ಯತಂ ನಿವಾರೇ ದ್ವಿಭೀಷಣಃ. ಕೊಂದು ಹಾಕಿಬಿಡ್ರಿ ಕಪಿಯನ್ನಂತ ಆಜ್ಞಾಪನೆ ಮಾಡಿದ ವಾಲ್ಮೀಕಿ ರಾಮಾಯಣದ ರಾವಣ. ತತಸ್ಥಂ ಬೋಧಯಾಮಾಸ ರಾವಣಂ ರಘುನನ್ ವಾಯುನಂದನಃ ವಿಸೃಜ್ಯ ಮೌರ್ಖ್ಯಾದ್ಯದಿ ಶತ್ರುಭಾವನಾಂ ಭಜಸ್ವ ರಾಮಂ ಶರಣಾಗತ ಪ್ರಿಯಂ ಸೀತಾಂ ಪುರಸ್ಕೃತ್ಯ ಸಪುತ್ರ ಬಾಂಧವೋ ರಾಮಂ ನಮಸ್ಕೃತ್ಯ ವಿಮುಂಚಸೆ ಭಯಾತ್ ಯಾವನ್ನಗಾಭಾಃ ಕಪಯೋ ಮಹಾಬಲಾಃ ಹರೀಂದ್ರತುಲ್ಯಾಃ ನಖ ದಂಷ್ಟ್ರಯೋಧಿನಃ ಲಂಕಾಂ ಸಮಾಕ್ರಮ್ಯ ವಿನಾಶಯಂತಿ ತೇ ತಾವದ್ರುತಂ ದೇಹಿ ರಘುತ್ತಮಾಯತಾಂ ಜೀವನ್ನ ರಾಮೇಣ ವಿಮೋಕ್ಷಸೆ ತ್ವಂ ಗುಪ್ತ ಸುರೇಂದ್ರೈರಪಿ ಶಂಕರೇಣ ನ ದೇವ ರಾಜಾಂಕ ಗತೋ ನ ಮೃತ್ಯೋಃ ಪಾತಾಳಲೋಕಾನಪಿ ಸಂಪ್ರವಿಷ್ಟಃ ಶುಭಂ ಹಿತಂ ಪವಿತ್ರಂ ಚ ವಾಯುಪುತ್ರ ವಚಃಖಲಃ ಪ್ರತಿಜಗ್ರಾಹ ನೈವಾಸೋ ಮ್ರಿಯಮಾಣ ಇವೌ ಸಧಂ. ಸಾಯುವವರಿಗೆ ಔಷಧ ಸೇರೋದಿಲ್ಲಂತೆ. ಅದರಂತೆ ಹನುಮಂತನ ಮಾತು ಆ ರಾವಣನಿಗೆ ಸೇರಲಿಲ್ಲ. ಇತಿ ತದ್ವಚನಂ ಶುತ್ವಾ ಮಾರುತಿಂ ಪ್ರಾಹ ರಾವಣಃ ವಿನಿರ್ಜಿತ ಏನ ದೇವಾಃ ತಸ್ಯ ಮೇ ಪೌರುಷಂ ತ್ವಯಾ ನದುಷ್ಟಂ ವಲ್ಕಸೇದರ್ಥಂ ಶೃಣು ಕಿಂಚಿತ್ ವದಾಮಿ ತೇ. ಆನಂದ ರಾಮಾಯಣದ ರಾವಣ ಕೂಡಲೇ ವಧೆಗೆ ಆಜ್ಞಾಪನೆ ಮಾಡಲಿಲ್ಲ. ಈ ಕಪಿಯನ್ನು ಕೊಂದು ಬಿಡ್ರಿ ಅನ್ನಲಿಲ್ಲ.
ಅದಕ್ಕಿಂತ ಮೊದಲು ಕಪಿಗಾತ ಉತ್ತರಿಸಿದನು. ಏನು ಉತ್ತರಿಸಿದ ಅಂತಂದ್ರೆ, ಇಡೀ ಜಗತ್ತಿನೆಲ್ಲ ಗೆದ್ದವನು ನಾನು, ನನ್ನ ಪರಾಕ್ರಮ ನಿನಗೆ ಗೊತ್ತಿದ್ದಂತೆ ಕಾಣೋದಿಲ್ಲ, ಏನೋ ವ್ಯರ್ಥವಾಗಿ ಬೊಗಳ್ತಾ ಇದ್ದೆ. ನದುಷ್ಟಂ ವಲ್ಗಸೆ ವ್ಯರ್ಥಂ, ಶುಣು ನಾನೇನು ಹೇಳ್ತಾ ಇದನ್ನು ಕೇಳು. ವಿನಿರ್ಜಿತ ಏನ ದೇವಾಹ ತಸ್ಯ ಮೇ ಪೌರುಷಂ ತ್ವಯಾ ಪಂಚಾಂಗ ಪಾಠಕಶ್ಚಾಯಂ ಪಶ್ಯ ಬ್ರಹ್ಮ ಕೃತೋಮಯ. ಯಾವ್ಯಾವ ದೇವತೆಗಳು ನನ್ನ ಆಸ್ಥಾನದಲ್ಲಿ ಯಾವ್ಯಾವ ಕೆಲಸಕ್ಕೆ ನಿಯುಕ್ತರಾಗಿದ್ದಾರೆ ಅವ್ರನ್ನೆಲ್ಲ ಸೋತು ನಿಲ್ಲಿಸಿಬಿಟ್ಟಿದ್ದೇನೆ ನಾನು, ಅದನ್ನು ನೋಡು ಅಂತ. ಏನು ಮಾಡಿದ್ದೀನಿ ಅಂದರೆ, ನನಗೆ ಪಂಚಾಂಗ ಹೇಳಿಕೊಡ್ಲಿಕ್ಕೆ ಯಾರೋ ಸಾಧಾರಣವಾದಂಥ ಬ್ರಾಹ್ಮಣ ಬೇಕಾಗಿಲ್ಲ, ಅಲ್ಪಜ್ಞನಾದಂಥ ಬ್ರಾಹ್ಮಣ ಬೇಕಾಗಿಲ್ಲ. ಎಲ್ಲ ಬ್ರಾಹ್ಮಣರಿಗೆ ಮುಖ್ಯಸ್ಥನಾದಂಥ ಚತುರ್ಮುಖ ಬ್ರಹ್ಮನನ್ನ ನಾನು ನಿತ್ಯ ಪಂಚಾಂಗ ಓಲಿಕೆಯಲ್ಲಿ ಇಟ್ಕೊಂಡಿದ್ದೇನೆ ನೋಡು ಅಂದ. ಪ್ರತಿಹಾರ ಸ್ವಯಂ ಸೂರ್ಯ, ಸೂರ್ಯ ದ್ವಾರಪಾಲಕನಾಗಿದ್ದಾನೆ. ಶಶಿ ಛತ್ರಧರಕೃತ, ಚಂದ್ರ ನನಗೆ ಛತ್ರ ಹಿಡ್ಕೊಂಡು ಕಾಯ್ತಿರ್ತಾನೆ. ವರುಣೋಯಂ ಜಲಗ್ರಾಹಿ, ನೀರು ಕುಡಿಲಿಕ್ಕೆ ಬೇಕಾದ್ರೆ ನಾನು ಸೇವಕರನ್ನು ಕರೆಯೋದಿಲ್ಲ, ನಾನು ವರುಣನ್ನೇ ಕರಿತೇನೆ. ಮಾರ್ಜಕ ಪವನಸ್ವಿಹ, ಮನೆಯಲ್ಲಿ ಕಸ ಗುಡಿಸಲಿಕ್ಕೆ ಪವನ ವಾಯು. ಅಗ್ನಿ ಕೃತೋಜಂ ಭಜಕಃ, ಅಗ್ನಿ ನನ್ನ ಮನೆಯಲ್ಲಿ ಅಗಸ. ಮಾಲಾಕಾರ ಶಚೀಪತಿ, ನನಗೆ ನನ್ನ ಪತ್ನಿಯರಿಗೆಲ್ಲ ಮಾಲೆಗಳನ್ನು ತಯಾರು ಮಾಡಲಿಕ್ಕೆ ಶಚೀಪತಿ ಆದಂಥ ಇಂದ್ರ. ದಂಡಪಾಣಿರಿ ಯಮಶ್ಚಾತ್ರ, ಯಮ ಅವನು ಉಳಿದವರಿಗೆಲ್ಲ ದಂಡಪಾಣಿನೇ, ದಂಡಧರನೆ, ಅವರ ನ್ಯಾಯಾನ್ಯಾಯ ನಿರ್ಣಯ ಮಾಡುವವನು. ನನ್ನ ಮನೆಯಲ್ಲಿ ದಂಡ ಹಿಡ್ಕೊಂಡು ಆತ ನನ್ನ ಆಜ್ಞೆಗಾಗಿ ಕಾಯ್ತಿರ್ತಾನೆ, ಬಿದಿರಿನ ಬೆತ್ತ ಹಿಡ್ಕೊಂಡು ಕಾಯ್ತಿರ್ತಾರಂತವ್ರು. ಯಮಶ್ಚಾತ್ರ ದಾಸ್ಯಶ್ಚಾತ್ರ ಸುರಸ್ತ್ರೀಯ, ದೇವತಾಸ್ತ್ರೀಯರು ನನ್ನ ಅರಮನೆಯಲ್ಲಿ ನನ್ನ ದಾಸಿಯರು. ಮಾರ್ತಂಡೋ ನಾಪಿತಶ್ಚಾಯಂ ಗಣಪ ಖರರಕ್ಷಕ, ಗಣಪತಿ ನನ್ನಲ್ಲಿ ನಮ್ಮ ಕತ್ತೆಗಳನ್ನು, ಹೆಸರು ಕತ್ತೆಗಳನ್ನು ಮೇಯಿಸಲಿಕ್ಕೆ ಸಿದ್ಧನಾಗಿದ್ದಾನೆ. ಮಾರ್ತಂಡ ಅಂತ ಇನ್ನೊಂದು ಹೆಸರಿದೆ. ಆ ಕಡೆ ಮೇಲೊಂದು ಸೂರ್ಯ ಅಂತ ಬಂತು, ಸೂರ್ಯ ಪ್ರತಿಹಾರಿಯಾಗಿದ್ದಾನೆ. ಮಾರ್ತಂಡ ಅಂದ್ರೂ ಸೂರ್ಯನೇ. ಆ ಸೂರ್ಯನನ್ನು ನಾಪಿಕನಾಗಿ ನೇಮಿಸಿದಂತೆ, ರಾವಣನಿಗೆ ಕ್ಷೌರ ಮಾಡಲಿಕ್ಕೆ. ಅಂದ್ರೆ ಇಲ್ಲಿ ಮಾರ್ತಂಡ ಅಂದ್ರೆ ಬೇರೆ ಯಾರೋ ಇದ್ದಿರ್ಬೇಕು, ಅಥವಾ ಮಾರ್ತಂಡ ಅಂತಂದ್ರೆ ಸೂರ್ಯ ಅವನೇ ನಾಪಿಕನಾಗಿದ್ದ, ನಾವಿಯಾಗಿದ್ದ. ಅಲ್ಲಿ ಮೇಲೆ ಬಂದಂತ ಸೂರ್ಯ ಪ್ರತಿಹಾರನಾಗಿದ್ದ ಅಂದ್ರೆ ಆ ಸೂರ್ಯ ಅಂದ್ರೆ ಬೇರೆ ಅಂತ ಏನಾದ್ರು ಅರ್ಥ ಮಾಡ್ಬೋದು. ಮಂಗಲಾದ್ಯ ಗೃಹ ಸಪ್ತ ಮೇ ಸೋಪಾನಾಯಿತ ಆಸನೆ. ಮಂಗಳ, ಬುಧ, ಗುರು, ಈ ಶನಿ ಎಲ್ಲ ಗ್ರಹಗಳನ್ನ ನನ್ನ ಮನೆ ಮೆಟ್ಟಿಲುಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅದನ್ನೆಲ್ಲ ಕೆಳಗೆ ಮಲಗಿಸಿ ಅವ್ರ ಮೇಲೆ ನಿತ್ಯ ನಾನು ಹೆಜ್ಜೆ ಇಟ್ಕೊಂಡು ಹೋಗ್ತೇನೆ. ಶಿಶು ಸೇವಾ ಸತ್ರೇಣ ಷಷ್ಠೀ ದೇವಿ ಮಯಾ ಕೃತ. ಕಾತ್ಯಾಯಿನಿ ದೇವಿ ಅಂತ ಇನ್ನೊಬ್ಬ ದೇವಿ ಏನಿದ್ದಾಳೆ, ಅವಳು ಷಷ್ಠೀ ದೇವಿ ಅಂತ ಕರೆಸ್ಕೋತಾಳೆ. ಅವಳು ನನ್ನ ಮನೆಯಲ್ಲಿ ನನ್ನ ಮಕ್ಕಳು ಮೊಮ್ಮಕ್ಕಳನ್ನು ಆಡಿಸ್ಲಿಕ್ಕೆ ನಿಯುಕ್ತಳಾಗಿದ್ದಾಳೆ. ಆಂದೋಲಿತಶ್ಚ ಕೈಲಾಸ ಕುಬೇರೋಪಿ ವಿನಿರ್ಜಿತ. ನನ್ನ ಪರಾಕ್ರಮ ಎಂತಾದಂದ್ರೆ ಕೈಲಾಸವನ್ನು ತೂಗಿ ನೋಡಿದವನು ನಾನು. ಕುಬೇರೋಪಿ ವಿನಿರ್ಜಿತ, ಕುಬೇರನನ್ನು ಕೂಡ ನಾನು ಸೋಲಿಸಿದವನು. ಈ ರಾವಣ ಎಲ್ಲ ಗ್ರಹಗಳನ್ನು ಮೆಟ್ಟಿಲನ್ನಾಗಿ ಮಾಡ್ಕೊಂಡಿದ್ದ ತನ್ನ ಸಿಂಹಾಸನಕ್ಕೆ ಅಂತ ಬಂತಲ್ಲ, ಅವ್ರನ್ನೆಲ್ಲ ಮೊದಲು ತಲೆ ಕೆಳಗಾಗಿ ಮಾಡ್ಕೊಂಡಿದ್ದ ಅಂತ ಬೇರೆ ಎಲ್ಲ ಒಂದು ಕಥೆ ಇದೆ, ಅದೆಲ್ಲ ನೀವು ಕೇಳಿದ್ದಿರ್ಬೋದು. ಶನಿ ಮೊದಲಾದ ಗ್ರಹಗಳನ್ನ ಶನಿ ರಾಹು ಕೇತು ಮೊದಲಾದ ಗ್ರಹಗಳನ್ನ ತಲೆ ಕೆಳಗಾಗಿ ಮಲಗಿಸಿ ಅವರ ಬೆನ್ನ ಮೇಲೆ ಕಾಲಿಟ್ಕೊಂಡು ಈತ ತನ್ನ ಸಿಂಹಾಸನಕ್ಕೆ ಏರಿ ಹೋಗ್ತಿದ್ರು. ಆಗ ಯಾರೋ ಅಂದ್ರಂತೆ, ಅದು ಬೆನ್ನ ಮೇಲೆ ಕಾಲಿಡೋದು ಅವಮಾನ, ಅವ್ರ ಮುಖದ ಮೇಲೆ ಕಾಲಿಡು, ಶನಿಯ ಮುಖವನ್ನು ಮೇಲೆ ಮಾಡು ಅಂದ್ರೆ ಅವರಿಗೆ ಆ ಗ್ರಹಗಳಿಗೆ ಇನ್ನಷ್ಟು ಅವಮಾನ ಆಗ್ತದಂತ ಈ ನಾರದನೋ ಯಾರೋ ಅವನಿಗೆ ಚುಚ್ಚಿಕೊಟ್ರಂತೆ. ಹಾಗಾದ್ರೆ ಆ ಶನಿಯ ಮುಖ ಮೇಲು ಆಗುವಂತೆ ಅದನ್ನು ಮಲಗಿಸ್ರಿ ಅಂತ ದೂತರಿಗೆ ಆಜ್ಞಾಪನೆ ಮಾಡಿದಂತೆ ರಾವಣ. ಶನಿಯ ಮುಖ ಯಾವಾಗ ಮೇಲಾಯಿತು, ಶನಿಯ ಕಣ್ಣು ಯಾವಾಗ ರಾವಣನ ಮೇಲೆ ಬಿತ್ತು, ಆವಾಗ ಅವನಿಗೆ ದುರ್ಬುದ್ಧಿ ಬಂದು ಸೀತೆಯನ್ನು ಅಪಹಾರ ಮಾಡಿ ತಾನು ಇಂಥ ಆಪತ್ತಿಗೆ ಒಳಗಾದ ಅಂತ ಎಲ್ಲೋ ಒಂದು ಕಥೆ. ಎಲ್ಲಿ ಓದಿದ್ದು ನನಗೂ ನೆನಪಿಲ್ಲ, ನೀವು ಎಲ್ಲಾದ್ರೂ ಕೇಳಿದ್ದಿರ್ಬೋದು. ಮಂಗಲಾಜ್ಯ ಗ್ರಹ ಸಪ್ತ ಮೇ ಸೋಪಾನಾಯಿತಾಸನೆ. ಅವರೆಲ್ಲ ಸೋಪಾನ ಅಂದ್ರೆ ಮೆಟ್ಟಿಲಾಗಿಬಿಟ್ಟಿದ್ರಂತೆ. ಕಥಂ ಮಮಾಗ್ದೆ ವಿಲಪಸ್ಯ ಭೀತವತ್ ಪ್ಲವಂಗಮಾನ ಮಧಿಪೋಸಿ ದುಷ್ಟಧೀಹಿ ಕಯೇಶ ರಾಮ ಕಥಮೋ ವನೇಶ್ವರ. ಯಾವನ ರಾಮ? ಕಾಡಿನ ಬೀಡಾಡಿ ಕಾಡಿನ ಸಂಚಾರ ಮಾಡುವನವನು.
ನಿಹನ್ಮಿ ಸುಗ್ರೀವಯುತಂ ನರಾಧಮಂ. ಸುಗ್ರೀವ ರಾಮ ಇಬ್ಬರನ್ನು ಕೊಂದಾಕ್ಬಿಡ್ತೇನೆ ನಾನು ಅಂದ ಈ ರಾವಣ. ಇತ್ಯುಕ್ತ ಹಂತು ಮುದ್ಯುಕ್ತ ತಮ್ ದಶಾಸ್ಯ ಸಭಾಸ್ಥಿತಃ. ಆ ಕಪಿಯನ್ನು ಕೊಂದು ಬಿಡಬೇಕು ಅಂತ ರಾವಣ ಸಿದ್ಧನಾದ. ತದಾ ನಿವಾರಯಾಮಾಸ ರಾವಣಂ ಸ ವಿಭೀಷಣ. ಆವಾಗ ವಿಭೀಷಣ ಮುಂದೆ ಬಂದು ಆ ರಾವಣನನ್ನ ತಡೆದ. ಹೀಗೆ ಮಾಡಬಾರ್ದು, ದೂತರಾದವರನ್ನ ಕೊಲ್ಲಬಾರ್ದು, ಅವರಿಗೆ ತೊಂದರೆ ಕೊಡಬಾರದು ಅಂತ ವಿಭೀಷಣ ತಡೆದ. ಆ ವಿಭೀಷಣ ಮತ್ತು ರಾವಣರ ನಡುವೆ ಏನು ಮಾತುಕತೆ ಮುಂದುವರಿಯಿತು ಅಂತ ಅನ್ನೋದನ್ನ ನಾವು ನಾಳೆ ದಿವಸ ಶ್ರವಣ ಮಾಡಬೇಕು. ಅದಕ್ಕಿಂತ ಮೊದಲು ಆ ಹನುಮಂತ ಮತ್ತು ರಾವಣರ ನಡುವೆ ಏನು ಒಂದು ಸಂಭಾಷಣೆ ನಡೆದಿತ್ತು, ಅದು ವಾದಿರಾಜರ ಮತ್ತು ಇನ್ನು ಕೆಲವು ದಾಸರಗಳ ಪದದಲ್ಲಿ ಕೂಡ ಕೆಲವು ಕಡೆ ಸಂಗ್ರಹಿತ ಆಗಿದೆ. ಲಂಕೆಯ ಸುತ್ತಲೂ ಅಪಾರವಾದ ಸಮುದ್ರ ಇದೆ, ಹೇಗೆ ಬಂದಿ ಅಂತ ಕೇಳಿದಂತೆ ರಾವಣ. ಸಮುದ್ರ ನನಗೆ ಕಾಲವೇ ಅಂತ, ಸಣ್ಣ ಕಾವಲು ಇತ್ತು, ಹಾರಿ ಬಂದೆ ನಾನು. ಲಂಕಾನಗರದಲ್ಲಿ ಲಂಕಿಣಿ ಇದ್ದಾಳಲ್ಲ ದ್ವಾರದಲ್ಲಿ, ಅವಳು ನಿನ್ನನ್ನು ಹೇಗೆ ಒಳಗೆ ಬಿಟ್ಲು? ಲಂಕಿಣಿಯನ್ನು ಕೊಂದು ಬಿಟ್ಟೆ ನಾನು ಅಂದಂತನು. ಕೊಂಬೆಗೆ ಕೋಟಿ ಕೋಟಿ ರಾಕ್ಷಸರಿದ್ದಾರೆ, ಅವರೆಲ್ಲ ನೀನು ನೋಡ್ಲಿಲ್ಲ ಏನು ಅಂದಂತೆ ರಾವಣ. ಆ ಕೋಟಿ ರಾಕ್ಷಸನ್ನೆಲ್ಲ ಕೊಂದು ಹಾಕಿದೆ. ರಾವಣ ಕೇಳಿದಂತೆ, ನಿನ್ನಂಥ ಭೂತಗಳು ನಿಮ್ಮ ರಾವಣನ ಬಳಿಗೆ ಎಷ್ಟು ಜನ ಇದ್ದಾರೆ? ಆವಾಗ ಹನುಮಂತ ಹೇಳಿದಂತೆ, ನನ್ನಂಥ ಭೂತರು ನಿನ್ನಂಥ ಭೂತರು 200-300 ಕೋಟಿ ಜನ ಇದ್ದಾರೆ ಅಂತ ರಾವಣನನ್ನ ಭೂತ ಕ್ಷುದ್ರ ಪ್ರಾಣಿ ಅಂತ ಅಪಹಾಸ್ಯ ಮಾಡಿದ ಹನುಮಂತ. ಈ ಕೊನೆಯ ಮಾತನ್ನು ಕೇಳಿ ರಾವಣನಿಗೆ ತುಂಬಾ ಕೋಪ ಬಂತು. ಈ ಕಪಿಯನ್ನು ಕೊಂದು ಬಿಡ್ರಿ ಅಂತ ಆಜ್ಞಾಪನೆ ಮಾಡಿದ. ಅದು ಮತ್ತೊಂದು ದಾಸರ ಪದನೂ ಇದೆ, ನಿಮ್ಗೆಲ್ಲ ಅದು ನೀವು ಶ್ರವಣ ಮಾಡಿದ್ದಿರ್ಬೋದು. ಎಲ್ಲೋ ಭೂತ ಅಂತ ಆ ದಾಸರ ಪದ ಏನಿದೆ ಅದನ್ನೇ ಸಂಭಾಷಣೆ ರೂಪದಲ್ಲಿ ಅವರು ಸಂಗ್ರಹ ಮಾಡಿದ್ದಿರಬೇಕು ಅಂತ ನನ್ನ ಆಲೋಚನೆ. ಇನ್ನು ರಾವಣ ವಿಭೀಷಣ ನಡುವೆ ಏನು ಮಾತುಕತೆ ನಡೀತು ಅನ್ನೋದನ್ನ ನಾಳೆ ದಿವಸ ಶ್ರವಣ ಮಾಡಬೇಕು.